ಸ್ನೇಹಿತರೆ 15th ಈವ್ನಿಂಗು ನಾನು ವಿನು ಹೊರಗಡೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ. ಸೊ ಇದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿತ್ತು, ಅದಕ್ಕೆ ಆ್ಯಡ್ ಮಾಡ್ತಾ ಇದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋ ಚೈತ್ರ PVK ಯೂಟ್ಯೂಬ್ ಚಾನಲ್. ಸೊ 16th ಮಾರ್ನಿಂಗು ನಾವು ವಾಕಿಂಗ್ ಹೋಗೋಣ ಅಂತ ಇಬ್ರು ರೆಡಿ ಆದ್ವಿ. ಕಂಫರ್ಟೇಬಲ್ ಇದೆ. വീഡിയോ അല്ലായിട്ടുണ്ട്. ಫುಲ್ಲು ಬಿಚ್ಚೇ ಬಿಡ್ತಾ ಇದ್ದೆ ಶರ್ಟ್. ನೇಚರಾ ಗುರುಡಿ ಥರ ಆಡ್ತೀಯ. ನೀನು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಬಿಲ್ಡಪ್. ನಾನು ಇನ್ನೊಬ್ರು ನೋಡ್ಲಿ ಅಂತ ಹಾಕೊಳ್ಳೋದಾ? ನನಗೋಸ್ಕರ ನಾನು ಹಾಕೊಳ್ಳೋದು. ಸ್ಟಾರ್ಟಿಂಗ್ ಅಷ್ಟೇ ಮುದ್ದು. ನನಗೆ ಫಸ್ಟ್ ಡೇ ವಾಕಿಂಗ್ ಸ್ಪೆಷಲ್ಲು, ಅದನ್ನು ಯಾಕೆ ಕೊಡಿಸು. ನಾನು ವಾಕಿಂಗ್ ಹೋಗಿಲ್ಲ ಅಂತ ನಾನು ಬಡ್ಕೊತಾ ಇದ್ರೆ ಅದನ್ನು ಕೊಡಿಸ್ತಾನೆ. ಇಡೀ ವಾಕಿಂಗ್ ವಿಡಿಯೋ ಮಾಡಿ. ಸೊ ಅವಾಗ ಆದಾಗ ಮಾತ್ರ ವಾಕಿಂಗ್ ಹೋಗ್ತಾ ಇದೀವಿ, ರೆಗ್ಯುಲರ್ ಆಗಿ ಹೋಗಕ್ ಆಗ್ತಾ ಇಲ್ಲ. ಯಾಕಂದ್ರೆ ವಿನು ಊರಿಗೆ ಹೋಗೋದು ಇರುತ್ತೆ, ಮತ್ತೆ ನಾನು ಕೂಡ ಇಲ್ಲಿ ಸ್ನೇಹಿತರೆ ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ಅಮ್ಮಂದು ಕಾಲ್ ಬಂದಿತ್ತು, ಕೇರಳಕ್ಕೆ ಹೊರಟಿದ್ರು, ವಾಪಸ್ ರೀಚ್ ಆಗಿದ್ದಾರೆ ಇವಾಗ ಮನೆಗೆ. ಸ್ವಲ್ಪ ಜ್ವರ ಬಂದಿದೆ ಅಂತ ಹೇಳಿ ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಮಾತಾಡ್ಸಿದ್ರು. ಸೊ ಅವತ್ತಿನ ದಿವಸ ಹೀಗೆ ವಾಕಿಂಗ್ ಹೊರಟಿದ್ವಿ. ಸೊ ಅಮ್ಮ ಬೇಗ ಹುಷಾರಾಗ್ಲಿ ಅಂತ ಪ್ರಾರ್ಥಿಸ್ತಾ ವಿಡಿಯೋ ಕಂಟಿನ್ಯೂ ಮಾಡಿ ಬನ್ನಿ. ವಾಯ್ಸ್ ಓವರ್ ಕೊಡ್ತಾ ಇದೀನಿ. ಇವತ್ತು ಆಗಸ್ಟ್ 8ನೇ ತಾರೀಕು. ಇವಾಗ ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಒರಿಜಿನಲ್ ವಿಡಿಯೋಲಿ ಏನು ವಾಯ್ಸ್ ಇದೆ ಅದನ್ನೇ ಹಾಕ್ತೀನಿ ನೋಡಿ. ಸೊ ಅಷ್ಟೇ ಸ್ನೇಹಿತರೆ, ಇನ್ನೇನಿಲ್ಲ. ನನ್ನ ಲೈಫಲ್ಲಿ ಏನು ನಡೀತಾ ಇದೆ ಅದನ್ನು ತೋರಿಸ್ತಾ ಇರ್ತೀನಿ. ಸೊ ಈ ಒಂದು ಕ್ಲಿಪ್ಪಿಂಗಲ್ಲೂ ಕೂಡ ಏನು ವಾಯ್ಸ್ ಇರಲಿಲ್ಲ, ಅದಕ್ಕೆ ಇನ್ನೂ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಅವತ್ತು ವಾಕಿಂಗ್ ಮುಗಿಸ್ಕೊಂಡು ಎಳ್ನೀರು ಕುಡಿದ್ವಿ. ತುಂಬ ದಿನ ಆಗಿತ್ತು ಇಬ್ಬರು ಅದಕ್ಕೆ ವಾಕಿಂಗ್ ಹೋಗಿ. ಆದಾಗ ಹೋಗ್ತೀವಿ ಅಷ್ಟೇ. ಇನ್ನು ಇವಾಗಲೂ ಕೂಡ ಊರಲ್ಲಿದ್ದಾನೆ, ಅವ್ರ ಊರಲ್ಲಿ. ಸೊ ಹೀಗೆ ನನಗೆ ಆದಾಗ ಏನು ಇನ್ನು ಕೂಡ ಇರುವಾಗ ಒಟ್ಟಿಗೆ ವಾಕಿಂಗ್ ಹೋಗ್ತೀವಿ. ನಾನು ಒಬ್ಬಳೇ ಹೋಗೋದಕ್ಕೂ ಇಲ್ಲಿ ಇಷ್ಟಪಡೋದಿಲ್ಲ. ಯಾಕಂದರೆ ಇಲ್ಲಿ ನನಗೆ ಈ ಊರಲ್ಲಿ ಯಾರು ಗೊತ್ತಿಲ್ಲ, ಗುರ್ತು ಪರಿಚಯ ಏನೂ ಇಲ್ಲ. ಒನ್ಸ್ ನಾವು ಈ ಊರಿಂದ ಬಿಟ್ಟು ಬೇರೆ ಊರಿಗೆ ಹೋಗ್ತೇವಲ್ವಾ, ಅಥವಾ ನಾವು ವಾಪಸ್ ನಮ್ಮ ಬೆಂಗಳೂರಿಗೆ ಹೋದರೆ ರೆಗ್ಯುಲರ್ ಆಗಿ ನಾನು ಓಡಾಡ್ಬೋದು. ಬಟ್ ಇಲ್ಲಿ ಗುರುತು ಪರಿಚಯ ಇರೋದಿಲ್ಲ, ಈ ಊರು ಕೂಡ ನನಗೆ ಅಷ್ಟು ಸೆಟ್ ಆಗಲ್ಲ. ಅದಕ್ಕೆ ನಾನು ಒಬ್ಬಳೇ ಎಲ್ಲೋ ಆಚೆ ಹೋಗೋಕ್ಕೆ ಇಷ್ಟಪಡೋದೇ ಇಲ್ಲ. ಏನೂ ಇರುವಾಗ ಮಾತ್ರ ಹೊರಗೆ ಹೋಗಿ ಬರ್ತೀನಿ. ಸೊ ಚೆನ್ನಾಗಿ ಅನಿಸ್ತು ಅವತ್ತು ಎಳ್ನೀರು ಕುಡ್ದಿದ್ದು. ಸೊ ಇನ್ನು ಕೂಡ ಒಂದು ಸ್ವಲ್ಪ ಫ್ರೆಶ್ ಆಗಿ ಕಾಣ್ತಾ ಇದ್ದೆ, ನಾನು ಫ್ರೆಶ್ ಆಗಿ ಕಾಣ್ತಾ ಇದ್ದೀನಿ. ಇಬ್ಬರು ಕೂಡ ವಾಕಿಂಗ್ ಮಾಡಿ ಬಂದ್ವಿ ಮನೆಗೆ. ದೋಸೆ ಬ್ರೇಕ್ ಆಗಿದೆ. ಇದು ಹೆಸರು ಕಾಳು, ಸ್ವಲ್ಪ ಕಡಲೆ ಬೀಜ ಮತ್ತು ಕಡಲೆಕಾಳು ಎಲ್ಲ ಮಿಕ್ಸ್ ಇದೆ. ಇದು ಬಾದಾಮಿ, ಹೆಸರು ಇದು ಆ್ಯಪಲ್ ಇದೆ. ಇದು ವಿನು ಚಟ್ನಿ ಮಾಡಿದ್ದಾನೆ. ನಾನು ಸ್ನಾನ ಮಾಡ್ಕೊಂಡು ಬಂದೆ, ವಿನು ಚಟ್ನಿ ಮಾಡಿದ್ದಾನೆ. ಇದು ಸ್ವಲ್ಪ ವಿನುನೇ ಮಾಡಿದ್ದು. ಸ್ವಲ್ಪ ಒಂದು ಇರಲಿತ್ತು ನಾನು ತೆಗೆದು ಬಿಸಿ ಹಾಕಿದ್ದೀನಿ. ಇದೊಂದು ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ. ಇದು ಸೆಕೆಂಡ್ ಒನ್ ಆಯಿತಾ, ಫಸ್ಟ್ ಒನ್ನು ಮುರಿದಿರೋದೆಲ್ಲ ಫಸ್ಟ್ ಒನ್. ಇದು ಸ್ವಲ್ಪ ಪರವಾಗಿಲ್ಲ. ಸರಿಯಾಗಿ ಬೆಂದಿರಲಿಲ್ಲ ಅಂತ ಇನ್ನೊಂದು ಸ್ವಲ್ಪ ಹಾಕಿದೆ. ಅದು ಇವಾಗ ಮತ್ತು ಚೂರು ಕೊಬ್ಬರಿ ಎಣ್ಣೆ ಹಾಕ್ತೀನಿ ಇರು ಮೇಲೆ. ಬಾಬಂಗರ ಇಲ್ಲಿ ಒಂಚೂರ್ತೆ. ಸೊ ಇವಾಗ ನೋಡ್ತಾ ಇರೋದು 17ನೇ ತಾರೀಕು. ನಾನಿಲ್ಲಿ ದೋಸೆ ಮಾಡ್ತಾ ಇದ್ದೆ. ವಿನು ಆ್ಯಕ್ಚುಲಿ ಸ್ವಲ್ಪ ಅಲ್ಲಿ ನೋಡಿ ಕೂತಿದ್ದಾನೆ. ಆ್ಯಕ್ಚುಲಿ ಅಂದರೆ ನಾನು ಫೇಸ್ ವಿಡಿಯೋ ಮಾಡು ಅಂತ ಹೇಳ್ತಾ ಇರ್ತೀನಿ, ಜೊತೆಗೆ ನಾನು ವಿಡಿಯೋ ಮಾಡ್ತೀನಲ್ಲ ಅದಕ್ಕೆ ಸ್ವಲ್ಪ ನನಗೆ ವಿಡಿಯೋಗೆ ಸರಿಯಾಗಿ ಸೆಟ್ಟಿಂಗ್ ಎಲ್ಲ ಮಾಡಿ ಕೊಡ್ತಾ ಇದ್ದ ವಿನು.
ನೋಡಿ ಇಲ್ಲಿ ನೀಟಾಗಿ ವಿನು ಕೊಟ್ಟಿರೋ ರೋಸ್ ಕೂಡ ಇಟ್ಟಿದ್ದೀನಿ. ನಾನು ರೆಗ್ಯುಲರ್ ಆಗಿ ಬುದ್ಧಂದು ಪ್ರತಿಮೆ ಇಡ್ತೀನಿ, ಮತ್ತೆ ಒಂದು ಮನಿ ಪ್ಲಾಂಟ್ ಇಡ್ತೀನಿ. ಇಲ್ಲ ದಾನವನಾಗುವೆಯಾ ಈ ಮಾನವ ಕುಲಕ್ಕೆ ಮಣ್ಣಾಗುವೆಯಾ ಹೇಳು ನೀ ಹೇಳು ಹೇಳು ನೀ ಹೇಳು. ಈ ರೀತಿ ಬ್ಯಾಕ್ ಗ್ರೌಂಡ್ ಅಡ್ಜಸ್ಟ್ ಮಾಡೋದಕ್ಕೆ ವಿನು ಹೆಲ್ಪ್ ಮಾಡ್ತಿದ್ದ, ಹಾಗೆ ಕಾಮಿಡಿ ಮಾಡ್ತಿದ್ದ. ಯಾಕೆಷ್ಟು ನಿಮಗೆ ಬೇಜಾರು ಬೇಜಾರು ಪ್ರಿಯ ವೀಕ್ಷಕರೇ ಒಂದು ಹೇಳಿದ್ರು ನಮ್ಗೆ ಪ್ರಿಯ ವೀಕ್ಷಕರೇ, ಯಾವಾಗ ನೋಡ್ರು ಬೇಯ್ತಾರೆ. ಬೇಯೋದು 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 ಬೇಯಿಸ್ಕೊಂಡು ನನಗೂ ಸಾಕಾಗಿದೆ, ಬೇಯ್ದು ಅವಳಿಗೂ ಬೋರ್ ಆಗಿದೆ. ಇನ್ನೇನ್ ಮಾಡ್ಬೇಕ್ರಿ ಹೇಳ್ರಪ್ಪ, ಹೇಳಿ. ಶೇಮ್ ಬೀಳಿಂಗ ತಲೆ ನೋಯ್ತಾ ಇದೆ, ಮಾತು ಮೈ ಮೈ ಅಂತ ಇದೆ. ಸುಮ್ಮನೆ ಕಾಯಿಲೆ ಫಲ ವಿಡಿಯೋ ಮಾಡಿಬಿಟ್ಟು ಸ್ಪೇಸ್ ನ ಜಾಸ್ತಿ ಮಾಡ್ಕೊಳ್ಳೋದು ಇವಳ ಉದ್ದೇಶ. ಗೊತ್ತಾಗ್ಬೇಕು ಏನ್ ಮಾಡೋದು, ಸೊಲ್ಯೂಷನ್ ಅವರಿಗೆ ತಿಳಿಯೋಣ. ಒಂದು ಸೈನ್ಯ ಬೇಕು ಶೇಮ್ ಬಿಲ್ಡಿಂಗ್. ಸೊ ಅದಾದ್ಮೇಲೆ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿ ಇಲ್ಲಿ ರೂಮಲ್ಲಿ ಏನೆಲ್ಲ ಸಾಮಾನುಗಳಿತ್ತು ಅಂತ ಅಂಗಡಿಯಿಂದ ಎಲ್ಲ ತೆಗೆದಿಟ್ಟಿದ್ದ ಸಾಮಾನುಗಳು ಅದೆಲ್ಲ ಸ್ವಲ್ಪ ಆಚೆ ಹಾಕೊಂಡು ಇಲ್ಲಿ ಕ್ಲೀನ್ ಮಾಡೋಣ ಅಂತ ಹೇಳಿ ಇಲ್ಲಿ ನಾನು ಮಾಡ್ತಾ ಇದ್ದೆ. ವಿನು ಕೂಡ ತುಂಬಾನೇ ಹೆಲ್ಪ್ ಮಾಡ್ದ ಕ್ಲೀನ್ ಮಾಡುವಾಗ. ಸೊ ನನಗೂ ಎಷ್ಟಾಗುತ್ತೆ ಅಷ್ಟೆಲ್ಲ ಮಾಡ್ತಾ ಇದ್ದೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಅಂಗಡಿದು ಸಾಮಾನುಗಳು. ಸೊ ವಿನು ಅವಾಗ ತುಂಬಾ ಸೆಕೆ ಇತ್ತು ಅಂತ ಹೇಳಿ ಶರ್ಟ್ ಹಾಕಿರ್ಲಿಲ್ಲ, ಬರೀ ಬರ್ಮುಡ ಹಾಕಿದ್ದ, ವಿಡಿಯೋ ಬೇಡ ಅಂತಿದ್ದ. ಬಟ್ ನಾನು ನನ್ ಬ್ಲಾಗ್ ರೆಗ್ಯುಲರ್ ಆಗಿ ಮಾಡ್ಬೇಕಲ್ವಾ, ಹಾಗೆ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಅಷ್ಟೇ ಸ್ನೇಹಿತರೆ, ಇಲ್ಲಿ ನಾನು ರೆಗ್ಯುಲರ್ ಆಗಿ ನನ್ನ ಲೈಫಲ್ಲಿ ತೋರಿಸ್ತಾ ಇರ್ತೀನಿ. ಸೊ ರೆಗ್ಯುಲರ್ ಆಗಿ ನೋಡ್ತಾ ಇರೋರಿಗೆ ನಮ್ಗೆ ಗೊತ್ತಿರುತ್ತೆ ನಾನು ಒಂದ್ ರೀತಿ ನನ್ನ ಲೈಫಲ್ಲಿ ಏನ್ ನಡೀತೋ ಫಿಲ್ಟರ್ ಇಲ್ದಿರಾ ಹಂಗೆ ತೋರಿಸ್ತಾ ಇರ್ತೀನಿ ವಿಡಿಯೋಸ್ ಎಲ್ಲ. ಸೊ ಇಂಟ್ರೆಸ್ಟ್ ಇರೋರು ನೋಡ್ತಾ ಇರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ರೆಗ್ಯುಲರ್ ಆಗಿ ವಿಡಿಯೋಸ್ ನೋಡ್ತಾ ಇರೋರಿಗೆ. ಸೊ ನಾನಿಲ್ಲಿ ಸ್ವಲ್ಪ ದೋಸೆ ಚಪಾತಿ ಮತ್ತೆ ಸ್ವಲ್ಪ ಚಿತ್ರಾನ್ನ ಮಾಡಿದ್ದ ವಿನು ಅದೆಲ್ಲ ಹಾಕೊಂಡಿದ್ದೀನಿ. ಆಕ್ಚುಲಿ ಒಂದ್ ಕಡೆ ಕಲ್ಲುಪ್ಪು ಸಿಕ್ತು, ಕಲ್ಲುಪ್ಪು ಹಾಕ್ದ ಪುಡಿ ಉಪ್ಪು ಇತ್ತಲ್ಲ ಮುದ್ದು, ಒಂದ್ ಕಡೆ ಕಲ್ಲಿತ್ತು ಅನ್ಸುತ್ತೆ ಅಷ್ಟೇ. ಸಕ್ಕತ್ತಾಗಿದೆ. ಚಾಂಕು ಈರುಳ್ಳಿ ಹಾಕೋದಾ? ಸೊ ನಾವಿಲ್ಲಿ ಒಂದು ಒಳ್ಳೆ ಕಡೆ ಚಾಟ್ಸ್ ತಿನ್ನಕ್ ಬಂದಿದ್ವಿ. ಅಲ್ಲಿ ಒಬ್ರು ನಂಬರ್ ಇಸ್ಕೊಳ್ತಾ ಇದ್ರು ವಿನೋದು. ಅವ್ರದ್ದೇನೋ ಅಡ್ವರ್ಟೈಸ್ಮೆಂಟ್ ಮಾಡಕ್ಕೆ ಹೆಲ್ತ್ ಏನೋ ಹರ್ಬಲ್ ಲೈಫ್ದೇನೋ ಇರುತ್ತಲ್ವಾ ಈ ರೀತಿ ಪ್ರಾಡಕ್ಟ್ಸ್, ಅದ್ರ ಬಗ್ಗೆ. ನಮ್ಮ ಹುಡುಗಿ ಯಾವಾಗ್ಲೂ ವಿಡಿಯೋ ಮಾಡ್ತಾ ಹೋಗ್ರು. ನೀನ್ ಬಿದ್ರೆ ನಾನು ಎಲ್ಲ ಹೋಗ್ಬೇಕು ಮುದ್ದು. ಅಯ್ಯೋ ನೀನು ಸಾಹಸ ಮುದ್ದು. ನಾನು ಬೇಡ ಅಂದ್ರೂ ಕೇಳಲ್ಲ ಈ ತರ. ನೋಡು ಏನ್ ಬ್ಯಾಲೆನ್ಸ್ ಮಾಡ್ತೀಯ ನೀನು. ಸರಿ ಮತ್ತು ನನಗ್ ಭಯ ಆಗುತ್ತಪ್ಪ, ನಾನು ಸರಿಯಲ್ಲ. ನೀನು ಭಯ ಅಲ್ಲ, ಕ್ಯಾಮ್ರಾಮ್ಯಾನ್ ಕೈ ಸಪ್ಪ ಜೊತೆ ವಿಷಪ್ಪ ಅನ್ನಂಗೆ. ಕೈ ಕೈ ಏನ್ ಕೈ ಅದು ಚೂಪಿದೆ, ಹರ್ಕೊಳ್ಳುತ್ತೆ. ಅಯ್ಯೋ ನನ್ನ ಬಟ್ಟೆ ಹಾಕೊಂಡು ಮಾಡ್ತಾ ಆಯ್ತು, ಆದ್ರೂ ಹುಷಾರು. ಫುಲ್ಲು ಕೈ ಇದಾಗಂಗ್ ಮಾಡ್ತಾ ಇದೆಯಾ ಚೂಪಿರೋದನ್ನ. ಬೀಳ್ತೀಯೋ ಇಲ್ಲ ಮತ್ತು ಗ್ರಿಪ್ ಇದೆ, ಏನಕ್ಕೆ ಅಷ್ಟು ತಲೆ ಕೆಡಿಸ್ಕೊಳ್ತಾ ಏನು ಗ್ರಿಪ್ ಇದೆಯೋ ಏನು ಕತೆನೋ. ಸ್ವಲ್ಪ ಆ ಕಡೆ ತಿರ್ಕೊಂಡಾರು ಮಾಡಲ್ಲ, ಅದೇನು ಉಲ್ಟುಲ್ಟ. ಸ್ವಲ್ಪ ಈ ಕಾಲನ್ನ ಆ ಕಡೆ ತಿರುಗಿಸಿ ಸ್ವಲ್ಪ ಸರಿ ನಿಂತ್ಕೊಂಡಾರು ಮಾಡ್ಬೋದಿತ್ತಲ್ವ. ಏನಾಯ್ತಾ? ಆ ಕಡೆದೊಂಚೂರು. ಅಯ್ಯೋ ರಾಮ, ಆಯ್ತಾ? ಬೀಳ್ತೀವೋ ಆ ಕಡೆದು. ಇದು ಅದು ಬಿಡು, ಅಷ್ಟೇ ಹೋಗೋದು ಬಿಡು. ಬಿಡು, ಸಾಕು. ಸೂಪರ್ ಸೂಪರ್, ಸಾಕು ಸಾಕು. ಸರಿ, ಅದೊಂದು ಸೀಲ ಅದೊಂದು ತೆಗಿತೀನಿ. ಅದೊಂದು ಸೈಡ್ ಹಿಂಗೆ ತೆಗೆದು ಹಿಂಗೆ ಇಟ್ಬಿಟ್ಟು ತಡಿ ಮುದ್ದು ಎಲ್ಲ ಸೈಡ್ ಇಕ್ಕಿದ್ ನೋಡಿ. ಸೂಪರ್. ಏನಕ್ಕಾರ ಕೈಗೆ ಸಿಗೋ ಥರ ಬೇಕಾ? ಅಲ್ಲ ಅದೊಂದು ಕವರ್ನ ಇದ್ರ ಮೇಲೆ ಇಟ್ಟರೆ ಸ್ವಲ್ಪ ಜರುಗಿಸಿದ್ರೆ ಜಾಗ ಆಗುತ್ತಲ್ಲ. ಮೇಲೆ ಇಟ್ಬಿಡ.
ಅಲ್ಲ ಆ ಯೆಲ್ಲೋ ಕಲರ್ ಕವರ್ ಒಂದು ತೆಕ್ಕೋ ಸಾಕು, ಬೇರೆ ಏನು. ಅದೊಂದು ಅದು ಕೊಡು ಹೇಳ್ತೀನಿ. ಸ್ವಲ್ಪ ತಡಿ ಮದು, ನಾನೇ ಮಾಡ್ತೀನಿ. ಹಿಡ್ಕೊ, ಇದು ಒಂಚೂರು ಹಿಡ್ಕೊ. ನಾನು ಮಾಡ್ತೀನಿ. ನಾನೊಂದು ಮಾಡ್ತೀನಿ ತಡಿ. ಅಯ್ಯೋ ನೀನು ಮಾಡಿದ್ರೇನೋ ನಾನು ಮಾಡಿದ್ರೆಲ್ಲ ಒಂದು ಕೊಡು. ಅದು ಕೈಗೆ ಸಿಗಲ್ಲ ಈಗ. ಯೆಲ್ಲೋ ಕಲರ್ ಕವರ್ ಇದೆಯಲ್ಲ, ಹಾಂ ಈಗ ಜರುಗಿಸು ಅದನ್ನು. ಮಾಡಿದೆ ಕೆಳಗೆ ಹೋಗ್ತೀನಿ. ಹಾಂ ಜರುಗಿಸು ಅದನ್ನು. ಹಾಂ ನಾನು ಇಲ್ಲಿಂದ ಮೇಲೆ ಹಾಂ ಮೇಲೆ ಇಟ್ಟು ಆಯಿತಾ. ಇದನ್ನು ಜರುಗಿಸೋ ಜಾಗ ಆಗುತ್ತೆ. ಬೇಡ ಬೇಡ, ಭಾರ ಇದೆ, ಬೇಡ ಇದೆ, ಬೇಡ ಬೇಡ. ಬಾರ ಇಲ್ಲ ಅದು ನನಗೆ ಗೊತ್ತಾಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ತಡಿ, ಇದನ್ನು ಇರು ಇದು ಕೊಡ್ತೀನಿ, ಅದ್ರ ಮೇಲೆ ಇಟ್ಬಿಡು. ಆ ಯೆಲ್ಲೋ ಕಲರ್ ಮೇಲೆ ಬೇಡ ಇದು. ಬೇಕಾದಕ್ಕೆ ಇಟ್ಟಿರೋದಿಲ್ಲ. ಈಗ ಬಾ ಕೆಳಗೆ ಬಾ. ಚೆನ್ನಾಗೈತೆ ಬಾ ಬಂಗಾರ, ನೋಡಿಲ್ಲ ಚೆನ್ನಾಗಿ. ಸಾಕು ವಿಡಿಯೋ ಸಾಕು ಬಿಡು, ಕೆಲಸ ಮಾಡೋದಕ್ಕೆ ಬಾ, ಅದಕ್ಕೆ ಅದನ್ನ ಡಿಸ್ಟರ್ಬ್ ಮಾಡಿ. ಅಯ್ಯೋ ನೀನು ಯಾಕೆ ಅಷ್ಟೊಂದು ಕಾನ್ಷಿಯಸ್ ಆಗ್ತಾ ಇದೆಯಾ? ಗಂಡಸು ನೀನು, ಗಂಡಸು ಅದು ಹೆಂಗೆ ಸುಮ್ಮನಿರು, ಮತ್ತೆ ಏನಾಗಲ್ಲ. ಹೆಣ್ಮಕ್ಳು ಆದರೆ ಹಂಗೆ ಮಾಡ್ಕೋಬೇಕು. ಏನಾಯ್ತು ನೀನು ಚಡ್ಡಿ ಹಾಕ್ಕೊಂಡಿದ್ಯಲ್ಲ? ಮತ್ತು ಇದೆಲ್ಲ ಮಾಡಿರ್ತಾ ಇದೆ ತಾನೆ, ಕಷ್ಟಪಟ್ಟಿಲ್ಲ. ಹುಷಾರು. ಫುಲ್ ಆ ಕಡೆ ಎಳಿಬೇಡ, ಈ ಕಡೆ ಎಳ್ಕೊಳ್ಳೋಣ ಫಸ್ಟ್. ಅದೇ ಮೂಲೆ ಸರಿ ಅದಕ್ಕೆ, ಆ ಮೂಲೆನೇ ಸರಿ ಅದಕ್ಕೆ. ಸಾಕು ಬಿಡು ಬಂಗಾರ. ಆಮೇಲೆ ಮಾಡ್ಕೊಳ್ಳೋಣ, ಅದೆಲ್ಲ ಆಮೇಲೆ ಮಾಡ್ತೀನಿ. ಆಯ್ತು ಒಂದು ನಿಮಿಷ ಇದು. ಸರಿ ಸರ್ಕೆ ಕೊಡು. ಹಾಕಿ. ಇದು ಮೂಲೆಗೆ ಇಲ್ಲ. ಹಾಂ ಅದೇ ನಿಲ್ಲಿಸ್ಬೇಕಾದ್ರೆ ಹಿಂಗೆ ಇಡು ಒಂಚೂರು ಜಾಗ. ಹಾಂ ಹಾಗೆ ಸೂಪರ್, ಸಾಕು ಬಿಡಿ ಇಡೋದು. ಇದು ಅದು ದಪ್ಪ ಕೊಟ್ಟಿರ್ತೀನಿ. ಇದಾ ಏಕೆ ಕೊಡೋದು ಸುಮ್ಮನೆ ಮೇಲೆ ಇಡೋದಕ್ಕೆ. ಇಲ್ಲಿ ಮೇಲೆ ಇಟ್ಟು ಅದ್ರ ಮೇಲೆ ಇಡಕ್ಕೆ ಏನಾದ್ರು ಅಲ್ಲ, ಇದನ್ನ ಕೊಡು, ಧೂಳು ಕೊಡು ಕೊಡ್ತೀನಿ. ಅದು ಕೊಡು.